ಹಾರೂಗೇರಿಯಲ್ಲಿ ಅದ್ದೂರಿಯಾಗಿ ಹರ್ ಘರ್ ತಿರಂಗ ಬೈಕ್ ರ್ಯಾಲಿ. ದೇಶಭಕ್ತಿ ಸಾರಿದ ಸಾವಿರಾರು ಕಾರ್ಯಕರ್ತರು. ಮಾಜಿ ಶಾಸಕ ಪಿ. ರಾಜೀವ್ ನೇತೃತ್ವದಲ್ಲಿ ಹಾರೂಗೇರಿ ಪುರಸಭೆ ವ್ಯಾಪ್ತಿಯ ಹಾರೂಗೇರಿ ಕ್ರಾಸ್ನಲ್ಲಿ ಹರ್ ಘರ್ ತಿರಂಗ ಅಭಿಯಾನಕ್ಕೆ ಕುಡಚಿ ಮತಕ್ಷೇತ್ರದ ಮಾಜಿ ಶಾಸಕ ಪಿ. ರಾಜೀವ್ ಅವರು ಚಾಲನೆ ನೀಡಿದರು. ನಂತರ ಹಾರೂಗೇರಿ ಕ್ರಾಸ್ನಿಂದ ವಿವಿಧ ಗ್ರಾಮಗಳಿಂದ ಆಗಮಿಸಿದ್ದ ಸಾವಿರಾರು ಕಾರ್ಯಕರ್ತರೊಂದಿಗೆ ಪಿ. ರಾಜೀವ್ ಅವರ ನೇತೃತ್ವದಲ್ಲಿ ಅದ್ದೂರಿ ಬೈಕ್ ರ್ಯಾಲಿ ನಡೆಯಿತು. ತ್ರಿವರ್ಣ ಧ್ವಜಗಳನ್ನು ಹಿಡಿದು ದೇಶಭಕ್ತಿಯ ಘೋಷಣೆಗಳೊಂದಿಗೆ ಸಾಗಿದ ರ್ಯಾಲಿಯು ಹಾರೂಗೇರಿ ಪಟ್ಟಣದ ಲೀಲಾವಧೂತ ಸಾಧು ಚಕ್ರವರ್ತಿ ಶ್ರೀ ಚನ್ನವೃಷಭೇಂದ್ರ ದೇವರಕೊಂಡ ಅಜ್ಜನ ಲೀಲಾ ಮಠದವರೆಗೆ ಸಾಗಿತು. ಬಳಿಕ ಅಲ್ಲಿ ಹರ್ ಘರ್ ತಿರಂಗ ರ್ಯಾಲಿ ಸಂಪನ್ನಗೊಂಡಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಶಾಸಕ ಪಿ. ರಾಜೀವ್, ದೇಶದ ಸ್ವಾತಂತ್ರ್ಯಕ್ಕಾಗಿ ತಮ್ಮನ್ನೇ ತಾವು ಸಮರ್ಪಿಸಿಕೊಂಡ ಮಹನೀಯರನ್ನು ಸ್ಮರಿಸುವುದು ನಮ್ಮೆಲ್ಲರ ಕರ್ತವ್ಯ. ತ್ರಿವರ್ಣ ಧ್ವಜವು ಪ್ರತಿಯೊಬ್ಬ ಭಾರತೀಯನ ಹೆಮ್ಮೆ ಹಾಗೂ ಗೌರವದ ಸಂಕೇತವಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಹರ್ ಘರ್ ತಿರಂಗ ಅಭಿಯಾನದ ಮೂಲಕ ದೇಶದ ಪ್ರತಿಯೊಂದು ಮನೆಯಲ್ಲೂ ರಾಷ್ಟ್ರಧ್ವಜ ಹಾರಿಸುವ ಮೂಲಕ ದೇಶಭಕ್ತಿಯ ಭಾವನೆಯನ್ನು ಮತ್ತಷ್ಟು ಬಲಪಡಿಸಲಾಗುತ್ತಿದೆ ಎಂದು ಹೇಳಿದರು. ಹರ್ ಘರ್ ತಿರಂಗ ಅಭಿಯಾನವು ದೇಶದ ಜನರಲ್ಲಿ ರಾಷ್ಟ್ರಪ್ರೇಮ ಮತ್ತು ಏಕತೆಯ ಭಾವನೆ ಮೂಡಿಸುವ ಮಹತ್ವದ ಅಭಿಯಾನವಾಗಿದ್ದು, ಪ್ರತಿಯೊಬ್ಬರೂ ರಾಷ್ಟ್ರಧ್ವಜಕ್ಕೆ ಗೌರವ ಸಲ್ಲಿಸುವ ಮೂಲಕ ಅಭಿಯಾನವನ್ನು ಯಶಸ್ವಿಗೊಳಿಸಬೇಕು ಎಂದು ಅವರು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ಹಾರೂಗೇರಿ ಪುರಸಭೆ ಅಧ್ಯಕ್ಷ ಜ್ಞಾನೇಶ್ವರ ಧರ್ಮಟ್ಟಿ, ಕುಡಚಿ ಮಂಡಲ ಅಧ್ಯಕ್ಷ ಶ್ರೀಧರ ಮೂಡಲಗಿ, ಸುನಿಲಗೌಡ ಪಾಟೀಲ, ಬಸವರಾಜ ಸನದಿ, ವಸಂತಲಾಳಿ, ಬಸವರಾಜ ಖೋತ, ಕಾಂತು ಬಾಡಗಿ, ಪರಗೌಡ ಉಮರಾಣಿ, ರಾಜು ಅಸ್ಕಿ ಸೇರಿದಂತೆ ವಿವಿಧ ಗ್ರಾಮಗಳಿಂದ ಆಗಮಿಸಿದ ಮುಖಂಡರು ಹಾಗೂ ಸಾವಿರಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ವರದಿಗಾರರು ಕಿರಣ್ ಕಾಂಬಳೆ, ಕಿರಣ್ ಶಕ್ತಿ ನ್ಯೂಸ್. 10ನೇ ವರ್ಷದ ಸ್ವಾತಂತ್ರ್ಯ ದಿನೋತ್ಸವ ವಸಾಹತು ಶಾಹಿಯಿಂದ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದ್ದು ಯಾರ್ದೋ ಒಬ್ಬರದ್ದು ಬಳಿ ಅಲ್ಲ. ಇದರ ಹಿಂದೆ ಲಕ್ಷಾಂತರ ಜನರ ತ್ಯಾಗ ಬಲಿದಾನ ಇದೆ. ಪ್ರತಿಯೊಬ್ಬರ ತ್ಯಾಗ ಬಲಿದಾನಕ್ಕೆ ನಾವು ಗೌರವವನ್ನು ಕೊಡಲೇಬೇಕು. ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಯಾರು ಸಮರ್ಪಣೆ ಮಾಡಿಕೊಂಡಿದ್ರು ಅವರೆಲ್ಲರನ್ನೂ ನಾವು ಪ್ರತಿನಿತ್ಯ ಪೂಜಿಸಬೇಕು. ಈ ಸ್ವಾತಂತ್ರ್ಯದ ಪ್ರತೀಕ ಆದಂತಹ ರಾಷ್ಟ್ರಧ್ವಜ, ಇದಕ್ಕೆ ಧ್ವಜ ಸಂಹಿತೆ ಅನ್ನುವಂತಹ ನಿಯಮವನ್ನು ಮಾಡಿ ಈ ಧ್ವಜವನ್ನು ಮುಟ್ಲಿಕ್ಕೆ ಜನಸಾಮಾನ್ಯನಿಗೆ ಅಧಿಕಾರ ಇರಲಿಲ್ಲ. ಈ ಧ್ವಜ ಹಾರಾಡಬೇಕು ಅಂದರೆ ಪಾರ್ಲಿಮೆಂಟು, ವಿಧಾನಸೌಧ, DC ಕಚೇರಿ, ಸರ್ಕಾರಿ ಕಚೇರಿಗಳು ಇಷ್ಟು ಕಟ್ಟಡಗಳ ಮೇಲೆ ಮಾತ್ರ ಹಾರಾಡ್ತಿದ್ವು. ಯಾರಾದರೂ ಈ ಧ್ವಜವನ್ನು ಮುಟ್ಟಿದ್ರೆ ಅವ್ರ ಮೇಲೆ ಧ್ವಜ ಸಂಹಿತೆ ಉಲ್ಲಂಘನೆ ಪ್ರಕರಣ ದಾಖಲಾಗ್ತದೆ. ಸನ್ಮಾನ್ಯ ನರೇಂದ್ರ ಮೋದಿಯವರು ರಾಷ್ಟ್ರದ ಭಾವೈಕ್ಯತೆಯ, ರಾಷ್ಟ್ರದ ಸಾರ್ವಭೌಮತ್ವತೆಯ ಪ್ರತೀಕ ಈ ಸ್ವತಂತ್ರ ಧ್ವಜ ಪ್ರತಿಯೊಬ್ಬರ ಮನೆ ಮೇಲೂ ಹಾರಾಡಬೇಕು. ಪ್ರತಿಯೊಬ್ಬ ನಾಗರಿಕನಿಗೂ ಈ ಧ್ವಜವನ್ನು ಹಾರಿಸುವಂತಹ, ಹಿಡ್ಕೊಳ್ಳುವಂತಹ, ಅಪ್ಕೊಳ್ಳುವಂತಹ ಹಕ್ಕು ಇದೆ ಅಂತ ಹೇಳಿ ಧ್ವಜ ಸಂಹಿತೆಗೆ, ಫ್ಲ್ಯಾಗ್ ಕೋಡ್ಗೆ ತಿದ್ದುಪಡಿಯನ್ನು ಮಾಡೋದ್ರ ಮೂಲಕ ಪ್ರತಿಯೊಬ್ಬರಿಗೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇವತ್ತು ನಾವೆಲ್ಲರೂ ಸೇರಿ ಮನೆ ಮನೆಗೂ ಧ್ವಜ ದಿನಾಚರಣೆ, ಹರ್ ಘರ್ ತಿರಂಗ ಈ ಯಾತ್ರೆಯನ್ನು ಹಾರೂಗೇರಿ ಕ್ರಾಸ್ನಿಂದ ನೂರಾರು ಬೈಕ್ಗಳಲ್ಲಿ ರ್ಯಾಲಿ ಮಾಡೋದ್ರ ಮೂಲಕ ಇಲ್ಲಿ ಚನ್ನವೃಷಭೇಂದ್ರ ಮಠದವರೆಗೆ, ಹಾರೂಗೇರಿಯವರೆಗೆ ಮಾಡಿದ್ದೀವಿ. ಸೊ ನಾನು ತಮ್ಮ ಮೂಲಕ ಎಲ್ಲರಲ್ಲಿ ಮನವಿ ಮಾಡಿಕೊಡ್ತಾನೆ, ಈ ಧ್ವಜ ನಮ್ಮ ಸಾರ್ವಭೌಮತ್ವದ ಪ್ರತೀಕವಾಗಿ ನಮ್ಮೆಲ್ಲರ ಮನೆಯ ಮೇಲೂ ಹಾರಾಡಬೇಕು. ಹಾಗಾಗಿ ಎಲ್ಲರೂ ಕೂಡ ತಮ್ಮ ತಮ್ಮ ಮನೆಯ ಮೇಲೆ ರಾಷ್ಟ್ರಧ್ವಜವನ್ನು ಆರೋಹಣ ಮಾಡಬೇಕು ಅಂತ ಹೇಳಿ ಎಲ್ಲರಲ್ಲಿ ನಾನು ವಿನಂತಿಯನ್ನು ಮಾಡಿಕೊಡ್ತಾನೆ. ಎಲ್ಲರಿಗೂ ನಮಸ್ಕಾರ.